ಮೊನ್ನೆ ಹೊಸ ವರ್ಷದ ರಾತ್ರಿ ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ಇದೆಯಲ್ಲ, ಅದಕ್ಕೆ ಸಾಕಷ್ಟು ಅನುಮಾನಗಳು, ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಈ ಬಳ್ಳಾರಿಯಲ್ಲಿ ಮಾರಾಮಾರಿ ನಡೆಸೋದಕ್ಕೆ ಮೊದಲೇ ಪ್ಲಾನ್ ನಡೆದಿತ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಟೀಮ್ ಮಧ್ಯೆ ಈ ಕಿಚ್ಚು ಹೇಗಿತ್ತು? ಪೊಲೀಸರು ಬರೋದು ಸ್ವಲ್ಪ ಲೇಟ್ ಆಗಿದ್ರು, ಅಲ್ಲಿ ನಿಜಕ್ಕೂ ದೊಡ್ಡ ಮಟ್ಟದ ಧ್ವಂಸ ಆಗ್ತಾ ಇತ್ತು. ಬಳ್ಳಾರಿಯಲ್ಲಿ ನಡೆದಂತಹ ಮಾರಾಮಾರಿ ಇದೆಯಲ್ಲ, ಅದಕ್ಕೆ ಪ್ಲಾನ್ ಹೇಗ್ ನಡೆದಿತ್ತು? ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಟೀಮ್ ಮಧ್ಯೆ ಈ ಕಿಚ್ಚು ಹೇಗಿತ್ತು? ಪೊಲೀಸರೇನದು ಬರೋದು ಒಂದ್ ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಅಲ್ಲಿ ನಿಜಕ್ಕೂ ದೊಡ್ಡ ಮಟ್ಟದ ಧ್ವಂಸ ಆಗ್ತಾ ಇತ್ತು. ಹೊರ ಬರ್ತಾನೆ ಇದೆ ಬಳ್ಳಾರಿ ಗಲಭೆಯ ಅಸಲಿ ಸತ್ಯಗಳು. ಭರತ್ ರೆಡ್ಡಿ ಬೆಂಬಲಿಗರಿಂದ ಪಿಸ್ತೂಲ್ ಹಿಡಿದು ಫೈರಿಂಗ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಆಟೋದಲ್ಲಿ ಖಾಲಿ ಬಾಟಲ್ಗಳನ್ನ ತಂದು ಅದನ್ನ ತೂರಾಟ ನಡೆಸಿದ್ರು, ಅಂದ್ರೆ ಎಸ್ತಿದ್ರು. ಇದಾಗ್ತಾ ಇದ್ದಂತೆ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ಅಟ್ಯಾಕ್ಗೆ ಒಂದು ಪ್ಲಾನ್ ನಡೆದಿತ್ತು. ಕೈಯಲ್ಲಿ ದೊಣ್ಣೆಗಳನ್ನ ಹಿಡ್ಕೊಂಡು ಜನಾರ್ದನ್ ರೆಡ್ಡಿಯ ಆಪ್ತರು ರೆಡಿಯಾಗಿ ಕಾಯ್ತಾ ಇದ್ರು. ಕೈಯಲ್ಲಿ ದೊಣ್ಣೆ ಹಿಡಿದು ನಿಂತಿದ್ದಂತಹ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ದೊಣ್ಣೆ ಹಿಡಿದು ನಿಂತಿದ್ದಂತಹ ಜನಾರ್ದನ ರೆಡ್ಡಿ ಅವರ ಆಪ್ತ ಪಾಲಣ್ಣ, ಈ ಬೂಡಾ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಈತ ರೆಡ್ಡಿಯವರ ಆಪ್ತ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಪಾಲಣ್ಣ. ನೋಡಿ, ಎರಡೂ ಬಣವನ್ನ ಕಂಟ್ರೋಲ್ ಮಾಡಿತ್ತು ಕಾಕಿ. ಅದಕ್ಕೆ ಮುಂಚೆ ನಡೆದಂತಹ ಪ್ಲಾನ್ ಹೇಗಿತ್ತು ಅನ್ನುವಂಥದ್ದು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಆ ಗಲಾಟೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಏನು ಖಾಲಿ ಬಾಟಲ್ಗಳನ್ನ ಎಸ್ತಿದ್ದು, ಆಮೇಲೆ ಫೈರಿಂಗ್ ಆಗಿದ್ದು ಸಂದರ್ಭ ಗಮನಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಪಾಲಣ್ಣ, ರೆಡ್ಡಿಯವರ ಆಪ್ತ, ಬುಡಾ ಮಾಜಿ ಅಧ್ಯಕ್ಷರು, ಆತ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿರುವಂತ ಸಂದರ್ಭ ನೋಡ್ತಾ ಇದ್ದೀವಿ. ಅಂದ್ರೆ ಅತ್ತ ಅವರು ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಗಲಾಟೆ ಮಾಡಬೇಕು ಅಂತೇಳಿ ಬಂದಿದ್ರು. ಇತ್ತ ಇವರು ಕೂಡ ರೆಡಿ ಆಗಿದ್ರು ಅನ್ನುವಂತ ವಿಚಾರ. ಆರಂಭದಲ್ಲಿ ಈ ಒಂದು ಪ್ರಕರಣ ಬೇರೆ ಬೇರೆ ರೀತಿಯಾದಂತಹ ಅನುಮಾನಗಳಿಗೆ ಕಾರಣ ಆಗಿತ್ತು. ಯಾಕಂತಂದ್ರೆ ಮಿಸ್ಫೈರ್ ಆಗಿತ್ತು. ಆ ಮಿಸ್ಫೈರಿಂಗ್ ನಲ್ಲಿ ಆತ ಜೀವ ಕಳ್ಕೊಂಡಿದ್ದ ಅಂತ. ಬಟ್ ಇಲ್ಲ, ಬೇಕಂತ ಇಂಟೆನ್ಷನಲಿ ಮಾಡಿರುವಂತಹ ಕೃತ್ಯ ಇದು. ಎಲ್ಲ ಕೂಡ ಪ್ಲಾನ್ ಮಾಡ್ಕೊಂಡೆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ, ಜೊತೆಗೆ ಕಲ್ಲುಗಳನ್ನ, ಇದೆಲ್ಲ ಕೂಡ ಭರತ್ ರೆಡ್ಡಿ ಅವರ ಕಡೆಯವರು, ಅವರ ಬೆಂಬಲಿಗರು ತಗೊಂಡು ಬಂದಿದ್ರು. ಇತ್ತ ಜನಾರ್ದನ್ ರೆಡ್ಡಿ ಅವರ ಆಪ್ತರು ಕೂಡ ದೊಣ್ಣೆ ಹಿಡ್ಕೊಂಡು ನಿಂತಿರುವಂತ ದೃಶ್ಯ ಗಮನಿಸ್ತಾ ಇದ್ರೆ ನಿಜಕ್ಕೂ ಇಲ್ಲಿ ಎರಡು ಕಡೆಯ ಪ್ಲಾನ್ ಹೇಗಿತ್ತು? ಇವರು ಅದಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಒಂದು ವೇಳೆ ಪೊಲೀಸರಲ್ಲಿ ಬರೋದೇನಾದ್ರೂ ಸ್ವಲ್ಪ ಲೇಟ್ ಆಗಿದ್ದಿದ್ರೆ, ಸ್ವಲ್ಪ ತಡ ಆಗಿದ್ದಿದ್ರೆ ನಿಜಕ್ಕೂ ದೊಡ್ಡ ಮಟ್ಟದ ಧ್ವಂಸ ಅಲ್ಲಿ ನಡಿಬೇಕಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದ್ ಕಡೆ ಆರಂಭದಲ್ಲಿ ಇದು ಮಿಸ್ಫೈರ್ ಆಗಿದ್ದು ಅನ್ನುವಂತ ಚರ್ಚೆ ಆಗ್ತಾ ಇತ್ತು. ಬಟ್ ಇಲ್ಲ, ಇದು ಪಕ್ಕಾ ಪ್ಲಾನ್ ಮಾಡ್ಕೊಂಡು, ಪ್ರೀ ಪ್ಲಾನ್ ಮಾಡ್ಕೊಂಡೇ ನಡೆದಿರುವಂತ ಕೃತ್ಯ. ಆಮೇಲೆ ಇತ್ತ ಜನಾರ್ದನ್ ರೆಡ್ಡಿ ಅವರ ಆಪ್ತರು ಕೂಡ ದೊಣ್ಣೆ ಎಲ್ಲ ಇಟ್ಕೊಂಡು, ದೊಣ್ಣೆಗಳ ರಾಶಿ ಎಲ್ಲ ಸಿಕ್ಕಿದೆಯಂತಲ್ಲ, ಏನ್ ಕತೆ ಇದು ಅಂತ? ಹೌದು ಪ್ರಭು, ಏನು ಆ ದಿನ ಅಂದ್ರೆ 1ನೇ ತಾರೀಕು ನಡೆದಿರ್ತಕ್ಕಂತ ಈ ಘಟನೆ ಏನಿದೆ, ಬೆಳಗ್ಗೆ ಅಂದ್ರೆ 11-12 ಗಂಟೆ ಸುಮಾರಿಗೆ ಈ ಒಂದು ಗಲಾಟೆ ಆರಂಭ ಆಗುತ್ತೆ. ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ಆರಂಭ ಆಗುತ್ತೆ. ಆಗ ಬ್ರೂಸ್ಪೇಟೆ ಪೊಲೀಸರು ಬಂದು ಎರಡೂ ಕಡೆಯವರಿಗೆ, ಅಂದ್ರೆ ಸತೀಶ್ ರೆಡ್ಡಿ ಬೆಂಬಲಿಗರಿಗೂ ಮತ್ತು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಗೂ ಇಬ್ಬರಿಗೂ ತಿಳಿ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅದಾದ ಬಳಿಕ ಮತ್ತೆ ಸಂಜೆ 5 ಗಂಟೆಗೆ ಮತ್ತೊಮ್ಮೆ ಬ್ಯಾನರ್ ಹಾಕ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಮತ್ತು ಸತೀಶ್ ರೆಡ್ಡಿ ಅವರ ಮಧ್ಯೆ ವಾಗ್ವಾದ ಆಗತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಸತೀಶ್ ರೆಡ್ಡಿ ಹೇಳ್ತಾರಂತೆ, ಯಾರೇ ಇರ್ಲಿ ನಾನು ಹೋಗಿ ನಾನು ಬರ್ತೀನಿ, ಮಾತಾಡ್ತೀನಿ ಅಂತ. ಯಾವಾಗ ಸತೀಶ್ ರೆಡ್ಡಿ ಅವರು ಸ್ಥಳಕ್ಕೆ ಬರ್ತಾರೆ ಅಂತ ಜನಾರ್ದನ ರೆಡ್ಡಿ ಬೆಂಬಲಿಗರಿಗೆ ಗೊತ್ತಾಗುತ್ತೋ, ಆಗ ಇವರು ದೊಣ್ಣೆಗಳು ಮತ್ತು ಕಲ್ಲುಗಳನ್ನ ತಮ್ಮ ಮನೆಯಲ್ಲಿ ಸಂಗ್ರಹಿಸಿಡ್ತಾರೆ ಮತ್ತು ಜೊತೆಗೆ ತಮ್ಮ ಬೆಂಬಲಿಗರನ್ನು ಕೂಡ ಅಲ್ಲಿ ಕರೆಸ್ಕೊಳ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಸಂಜೆ 7 ಗಂಟೆ ಸುಮಾರಿಗೆ ಈ ಕಡೆಯಿಂದ ಭರತ್ ರೆಡ್ಡಿ ಬೆಂಬಲಿಗರು ಮತ್ತು ಈ ಕಡೆ ಜನಾರ್ದನ್ ರೆಡ್ಡಿ ಬೆಂಬಲಿಗರ ಮಧ್ಯೆ ಘರ್ಷಣೆ ಉಂಟಾಯ್ತು. ಸೊ ಈ ಒಂದು ಘರ್ಷಣೆಯಲ್ಲಿ ಬಳ್ಳಾರಿಯ ಅಡಿಷನಲ್ SP KP ರವಿಕುಮಾರ್ ಏನಾದ್ರೂ ಸ್ಥಳಕ್ಕೆ ಬಂದಿರಲಿಲ್ಲ ಅಂದ್ರೆ ಸಾಕಷ್ಟು ಅನಾಹುತ ಆಗ್ತಕ್ಕಂಥ ಸಂಭವ ಇರ್ತಕ್ಕಂಥದ್ದು. ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥ ದೃಶ್ಯದಲ್ಲಿ ನಾವ್ ಈಗ್ಲೇ ನೋಡಿದ್ವಿ. ಬಳ್ಳಾರಿಯ ಮಾಜಿ ಬುಡಾ ಅಧ್ಯಕ್ಷರಾಗಿದ್ದಂತ ಪಾಲಣ್ಣ ಮತ್ತು ಅದ್ರ ಜೊತೆಗೆ ಇನ್ನಿಷ್ಟು ಬೆಂಬಲಿಗರು, ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಕೂಡ ದೊಣ್ಣೆ ಹಿಡ್ಕೊಂಡು
ಓಡಾಡ್ತಕ್ಕಂಥ ದೃಶ್ಯ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆಯ ಬಳಿಕ ದಿನಕ್ಕೊಂದು ವಿಡಿಯೋಗಳು ಹೊರಗೆ ಬರ್ತಕ್ಕಂಥದ್ದು. ಈ ಕಳೆದ 2 ದಿನಗಳಿಂದ ಭರತ್ ರೆಡ್ಡಿ ಅವರ ಕಡೆಯಿಂದ ಬೆಂಬಲಿಗರ ಆಗಿರ್ತಕ್ಕಂಥ ಕೃತ್ಯ ಅನ್ನುವಂತ ವಿಡಿಯೋಗಳು ಹೊರಗೆ ಬಂದು, ಇದೀಗ ಜನಾರ್ದನ ರೆಡ್ಡಿ ಕಡೆಯವರಿಂದ ಆಗಿರ್ತಕ್ಕಂಥದ್ದು ಅನ್ನುವಂತ ನಿಟ್ಟಿನಲ್ಲಿ ವಿಡಿಯೋಗಳು ಬರ್ತಾ ಇದಾವೆ. ಒಟ್ಟಾರೆಯಾಗಿ ಈ ಘಟನೆಯನ್ನ ಪೊಲೀಸರು ಕೂಡ ಸಾಕಷ್ಟು ಚುರುಕಿನಿಂದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಜನಾರ್ದನ ರೆಡ್ಡಿ ಅವರ ಮನೆಗೆ ಬಾಂಬ್ ಬಾಂಬ್ ನಿಷ್ಕ್ರಿಯ ದಳದ ತಂಡವು ಕೂಡ ಭೇಟಿ ಕೊಟ್ಟಿತ್ತು. ಎಲ್ಲೆಲ್ಲಿ ಬುಲೆಟ್ ಫೈರ್ ಆಗಿದೆ ಆ ಜಾಗಗಳನ್ನ ಬಾಂಬ್ ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಒಟ್ಟಾರೆಯಾಗಿ ಈ ಒಂದು ಘಟನೆ ಏನಿದೆ, ಈ ಘಟನೆ ದಿನಕ್ಕೊಂದು ಹೊಸ ತಿರುವು ಪಡ್ಕೊಳ್ತಾ ಇದೆ. ಅಂದ್ರೆ ಈ ಒಂದು ಘಟನೆ ಏನಿದೆ ಇದು ಪೂರ್ವ ನಿಯೋಜಿತನ ಅಂತಕ್ಕಂತ ಅನುಮಾನಗಳು ಇದೀಗ ಮೂಡ್ತಾ ಇದೆ. ಎರಡೂ ಕಡೆ ಪಾರ್ಟಿ ಅಂದ್ರೆ ಭರತ್ ರೆಡ್ಡಿ ಬೆಂಬಲಿಗರು ಮತ್ತು ಜನಾರ್ದನ ರೆಡ್ಡಿ ಬೆಂಬಲಿಗರು ಗಲಾಟೆ ಮಾಡ್ಲಿಕ್ಕೆ ಎಲ್ಲವೂ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಬಿಡುಗಡೆ ಆಗ್ತಕ್ಕಂತ ವಿಡಿಯೋಗಳಿಂದ ಗೊತ್ತಾಗ್ತದೆ ಪ್ರಭು. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.